ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ನಿಮ್ಮ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಹೀಗಾದರೆ ಏನಾಗುತ್ತೆ, ಹೀಗಾದರೆ ಏನಾಗುತ್ತೆ, ನಾನು ಕೆಲವು ಮಿಸ್ಟೇಕ್ಗಳನ್ನು ಮಾಡಿದ್ದೀನಿ, ನನಗೆ ಅಮೌಂಟ್ ಬರುತ್ತಾ ಇಲ್ವಾ, ಆಮೇಲೆ ಕೆಲವರಿಗೆ ಅಮೌಂಟ್ ಬಂದಿದೆ ಸರ್ ಅದು ಇದು ಅಂತ ತಿಳಿಸ್ತಾ ಇದ್ರಿ. ಅದಕ್ಕೋಸ್ಕರ ಅವರ ಎಲ್ಲ ಡೌಟ್ಗಳನ್ನು ಈಗ ಕ್ಲಾರಿಫೈ ಮಾಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವು ಕಮೆಂಟ್ಗಳ ಬಗ್ಗೆ ನಾನು ರೆಸ್ಪಾನ್ಸನ್ನು ಈ ವಿಡಿಯೋದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ನೋಡ್ಕೊಳ್ಬೋದು, ಮೊದಲನೇದಾಗಿ ಯಾವುದೇ ರೀತಿಯಾದಂಥ ಸಮಯದ ವ್ಯರ್ಥವನ್ನೇ ಮಾಡದೆ ನಾವು ಎಲ್ಲ ಕಮೆಂಟ್ಸ್ಗಳಿಗೆ ಉತ್ತರವನ್ನು ಕೊಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ, ಒಂದು ಲೈಕನ್ನು ಮಾಡಿ. ಯಾಕಂದರೆ ನಿಮಗೆ ಇದೇ ರೀತಿಯಾದಂಥ ಹೆಲ್ಪ್ ಮಾಡೋದಕ್ಕೆ ಅಥವಾ ಸ್ಕಾಲರ್ಶಿಪ್ನ ಅಪ್ಡೇಟ್ಸನ್ನು ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇಲ್ಲಿ ನೋಡ್ಕೊಳ್ಳೋದಾದರೆ ಇಲ್ಲಿ ಒಂದು ಕಮೆಂಟ್ ಬಂದಿದೆ. ಬ್ರೋ, ನನ್ನ ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಐ ಅಪ್ಲೈಡ್ ದ ಹಾಸ್ಟೆಲ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ನನಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬರುತ್ತಾ ಆರ್ ಇಲ್ವಾ ಅಂತ ತಿಳಿಸಿದ್ದಾರೆ. ನೋಡಿ, ಇದಕ್ಕೆ ಉತ್ತರವನ್ನು ಹೇಳೋದಾದರೆ ಈ ರೀತಿಯಾದಂಥ ಮಿಸ್ಟೇಕನ್ನು ಮಾಡಬಾರ್ದು. ಮೊದಲನೇದಾಗಿ ಈ ರೀತಿಯಂಥ ಮಿಸ್ಟೇಕನ್ನು ಮಾಡಬಾರ್ದು, ಯಾಕಂದರೆ ಆ ರೀತಿಯಾಗಿ ಅಮೌಂಟ್ ಬರುವ ಚಾನ್ಸಸ್ ಭಾಳ ಕಡಿಮೆ ಆಗಿರುತ್ತೆ. ಮೊದಲನೇದಾಗಿ ಅವರು ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿರ್ತೀರೋ ಅದೇ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದರೆ ನಿಮಗೆ ರೆಸ್ಪಾನ್ಸ್ ಬರೋದಿಲ್ಲ. ಇನ್ನು ಬೇರೆ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದರೆ ಬರುವಂಥ ಚಾನ್ಸಸ್ ಕಡಿಮೆ ಆಗಿರುತ್ತೆ. ಯಾಕಂದರೆ ಹೋದ ಸರ್ತಿ ಒಬ್ಬ ವಿದ್ಯಾರ್ಥಿದು ಇದೇ ರೀತಿಯಾಗಿ ಆಗಿತ್ತು. ಅವನದು ಏನಾಗಿತ್ತಂದರೆ ಸೇಮ್ ಡಿಪಾರ್ಟ್ಮೆಂಟ್ಗೆ ಇದು ಸೇಮ್ದು ಅಪ್ಲೈ ಮಾಡಿದ್ದ. ಅವಾಗ ಅವನಿಗೆ ಅದರದ್ದು ಏನು ಅಮೌಂಟ್ ಇತ್ತಲ್ಲ, ಅದು 15,000 ಅಮೌಂಟ್ ಬಂದಿತ್ತು. ಆದರೆ ನೆಕ್ಸ್ಟ್ ಇಯರ್ ಏನು ಮಾಡಿಬಿಟ್ಟ, ಮಿಸ್ ಆಗಿ ಅದು ಲಾಸ್ಟ್ ಡೇಟ್ ಮುಗಿದಿದೆ ಅಂತ ಅವ್ರದ್ದು ಡಿಪಾರ್ಟ್ಮೆಂಟ್ದು ಬೇರೆ ಡಿಪಾರ್ಟ್ಮೆಂಟ್ದು ಅಪ್ಲೈ ಮಾಡಿಬಿಟ್ಟ. ಆದರೆ ಈ ಸಾರ್ತಿ ಅವನಿಗೆ ಅಮೌಂಟ್ ಇದುವರೆಗೂ ಕೂಡ ಬಂದಿಲ್ಲ. ನೋಡೋಣ, ನಿಮಗೆ ಬರುವಂಥ ಚಾನ್ಸಸ್ ಭಾಳ ಒಂದು 95% ಕಡಿಮೆ ಅಂತ ಹೇಳ್ಬೋದು. ಉಳಿದ 5% ಗೊತ್ತಿಲ್ಲ, ಬಂದರೂ ಬರ್ಬೋದು, ಆದರೆ ಬರುವಂಥ ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂಥ ಹೋಪ್ಸನ್ನು ಇಟ್ಕೊಳ್ಬೇಡಿ, ಯಾಕಂದರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದರೆ ಬರೋ ಚಾನ್ಸಸ್ ಕಡಿಮೆ ಆಗಿರುತ್ತೆ. ಯಾಕಂದರೆ ವೆರಿಫಿಕೇಷನ್ ಸ್ಟೆಪ್ನಲ್ಲಿರುತ್ತೆ ಅಲ್ಲ, ಆವಾಗಲೇ ಅವರು ನಿಮ್ಮ ಚೆಕ್ ಮಾಡ್ತಾರೆ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿರ್ತೀರಾ ಅಂತ. ಅಲ್ಲೇ ನಿಮ್ಮದು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ರೀತಿಯಾಗಿ ಹೋಪ್ಸ್ ಇಟ್ಕೊಳ್ಬೇಡಿ. ಈಗ ನೆಕ್ಸ್ಟ್ ಆಗಿ ನೋಡೋದಾದರೆ ರಿಪ್ಲೈ ಮಾಡಿ, ನಾನಿವಾಗ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋಣ ಬೇಡವಾ ಅಂತ ಕನ್ಫ್ಯೂಸ್ ಆಗಿದ್ದೀನಿ. ಯಾಕೆ ಕನ್ಫ್ಯೂಸ್ ಆಗಿದ್ದೀರಾ? ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ, ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಬೇಡ. ಹಾಗೂ ನಿಮಗೆ ಹೇಳೋದಾದರೆ ಸ್ಕಾಲರ್ಶಿಪ್ದು ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಹಿಂದುಳಿದ ಕಲ್ಯಾಣ ಇಲಾಖೆಯವರಿಗೆ ಸುಮಾರು ಈ ತಿಂಗಳು ಅಂದರೆ ಫೆಬ್ರವರಿ 15ನೇ ದಿನಾಂಕದವರೆಗೂ 2026 ಫೆಬ್ರವರಿ 15ನೇ ದಿನಾಂಕದವರೆಗೂ ಎಕ್ಸ್ಟೆಂಡ್ ಕೂಡ ಆಗಿದೆ. ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತೀನಿ, ಲಾಸ್ಟ್ನಲ್ಲಿ ಮಾಹಿತಿಯನ್ನು ತಿಳಿಸ್ತೀನಿ. ಅದ್ರ ಬಗ್ಗೆ ಕೂಡ ನೀವು ಅಪ್ಲೈ ಮಾಡಿ, ಯಾವುದೇ ರೀತಿಯಾಗಿ ಟೆನ್ಷನ್ ತೆಗೆದುಕೊಳ್ಬೇಡಿ. ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಾನು ವಿಡಿಯೋನ ಹಾಕಿದ್ದೀನಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ನೀವು ಅಪ್ಲೈ ಮಾಡಿ. ನಂತರ ಅದು ಅಮೌಂಟ್ ಏನು ಬರುತ್ತೆ ಅಲ್ಲ, ಅದ್ರ ಬಗ್ಗೆ ನೆಕ್ಸ್ಟ್ ಆಗಿ ನೋಡ್ಕೊಳ್ಬೋದು. ಆದರೆ ಈಗ ನಿಮಗೆ ಹಾಸ್ಟೆಲ್ದು ಯಾವುದಂದರೆ SHP ಅಥವಾ ವಿದ್ಯಾಸಿರಿ ಏನು ಸ್ಕಾಲರ್ಶಿಪ್ ಇದೆ ಅಲ್ಲ, ಅದಕ್ಕಂತೂ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದರದ್ದು ಲಾಸ್ಟ್ ಡೇಟ್ ಕೊನೆ ಆಗಿದೆ. ಆದರೆ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇದುವರೆಗೂ ಕೂಡ ಅದರದ್ದು ಡೇಟ್ ಇದೆ, ನೀವು ಅಪ್ಲೈ ಮಾಡ್ಕೊಳ್ಬೋದು. ಅಮೌಂಟ್ ಕೂಡ ಕೆಲವರಿಗೆ ಬಂದಿದೆ, ಅದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ಆಗಿ ನೋಡೋದಾದರೆ ಸೇಮ್ ಇದೆ, 15,000 ಬಂದಿದೆ, ಮತ್ತೆ 18,000 ಬಂದಿಲ್ಲ. ಸೇಮ್ ಶೋ ಆಗ್ತಿದೆ. 18,000 ಯಾವಾಗ ಬರುತ್ತೆ ಸರ್, ಪ್ಲೀಸ್ ರಿಪ್ಲೈ. ನೋಡಿ, ಇಲ್ಲಿ ನೀವು ನೋಡ್ಕೊಳ್ಬೋದು, 15,000 ಈ ವಿದ್ಯಾರ್ಥಿ ಇದ್ದು 15,000 ಬಂದಿದೆ, 18,000 ಬಂದಿಲ್ಲ. ಯಾಕೆ ಈ 15,000 18,000 ಅಂತ ಈ ಕಮೆಂಟ್ನಲ್ಲಿ ಬಂದಿದೆ ಅಂದರೆ, ಹೌದು, ನಾನು ಹಿಂದಿನ ವಿಡಿಯೋ ಕೂಡ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ವಿದ್ಯಾಸಿರಿ ಅಂದರೆ SHP ಸ್ಕಾಲರ್ಶಿಪ್, ಹಾಸ್ಟೆಲ್ದು ಸ್ಕಾಲರ್ಶಿಪ್ ಇರುತ್ತಲ್ಲ, ಅದಕ್ಕೆ ನೀವೇನಾದರೂ ಅಪ್ಲೈ ಮಾಡಿದರೆ ನಿಮಗೇನಾದರೂ ಸೀಟ್ ಅಲಾಟ್ ಆದರೆ ನೀವು ಅಲ್ಲಿಗೆ ಹೋಗಬೇಕು. ಅವ್ರು ಕಾಲ್ ಮಾಡಿ ತಿಳಿಸ್ತಾರೆ, ನಿಮಗೆ ಸೀಟ್ ಅಲಾಟ್ ಆಗಿದೆ, ನೀವು ಬಂದು ಇರಿ ಅಂತ. ನಿಮಗೇನಾದರೂ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಯಾವುದೇ ಕರೆ ಬರಲ್ಲ, ಏನೂ ಬರಲ್ಲ. ಆದರೆ ಅದರದ್ದು ಏನು ಅಮೌಂಟ್ ಇದೆಯಲ್ಲ, ಆ ಅಮೌಂಟ್ ನಿಮಗೆ ಬಂದು ತಲುಪುತ್ತೆ ಬ್ಯಾಂಕಿಗೆ. ಅದೇ ರೀತಿಯಾಗಿ ಈ ವಿದ್ಯಾರ್ಥಿದು ಕೂಡ ಆಗಿದ್ದು, ಅವನು SHPಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾನೆ. ಅವನಿಗೆ ಯಾವುದೇ ರೀತಿ ಸೀಟ್ ಅಲಾಟ್ ಆಗಿಲ್ಲ. ಅವ್ರ ಮಾರ್ಕ್ಸ್ ಮೇಲೆ ಸೀಟನ್ನು ಕೊಡ್ತಾರೆ, ಆ ಸೀಟ್ ಅಲಾಟ್ ಆಗಿಲ್ಲ. ಅದಕ್ಕೋಸ್ಕರ ಅವನಿಗೆ 15,000 ರೂಪಾಯಿ ಬ್ಯಾಂಕಿಗೆ ಬಂದಿದೆ. ಹಾಗೂ ಈ 18,000 ಬಗ್ಗೆ ಹೇಳೋದಾದರೆ ಅವನಿಗೂ OBC ಕ್ಯಾಟಗರಿಗೆ ಅಥವಾ ಬಿಲಾಂಗ್ ಆಗಿರ್ಬೋದು, ಹಿಂದುಳಿದ ವರ್ಗಕ್ಕೆ. ಅದಕ್ಕೋಸ್ಕರ ಅವನಿಗೆ 18,000 ಅಲಾಟ್ ಆಗಿದೆ.
ನಿಮ್ದೇನಾದರೂ ಮೈನಾರಿಟಿ ಆಗಿದ್ದರೆ ನಿಮಗೆ 25,000 ಹಣ ಬರುತ್ತೆ. ಇದೇ ರೀತಿಯಾಗಿ ಅವನಿಗೆ 18,000 ಅಲಾಟ್ ಆಗಿದೆ, ಆದರೆ ಆ ಹಣ ಇದುವರೆಗೂ ಕೂಡ ಬಂದಿಲ್ಲ. ನೋಡಿ, ಈ ಕಮೆಂಟ್ಗೆ ನಾನು ತಿಳಿಸುವಂಥ ಉತ್ತರ ಏನಂದರೆ, ಯಾವುದೇ ರೀತಿಯಾಗಿ ಟೆನ್ಷನ್ ತೆಗೆದುಕೊಳ್ಬೇಡಿ, ಆರಾಮಾಗಿ ಬರುತ್ತೆ. ಬಹಳಷ್ಟು ಜನರಿಗೆ ಈ 18,000 ಕೂಡ ಬಂದಿದೆ. ನಿಮ್ಮದು ಅಪ್ಡೇಟ್ ಆಗಿದೆ ಅಂದರೆ ಇದೇ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬರುತ್ತೆ, ನೀವೇನು ಟೆನ್ಷನ್ ತೆಗೆದುಕೊಳ್ಬೇಡಿ. ಯಾಕಂದರೆ ಅಪ್ಲೈ ಮಾಡುವಂಥ ಡೇಟ್ನೇ ಕೂಡ ಇದುವರೆಗೂ ಕೂಡ ಇದೆ. ಫೆಬ್ರವರಿ, ನಾನು ಹೇಳಿದಾಗೆ ನಿನಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ಯಾವಾಗಿನವರೆಗೂ ಇದೆ ಅಂತ. ಫೆಬ್ರವರಿ 15ನೇ ದಿನಾಂಕದವರೆಗೂ ಕೂಡ ಇದೆ. ಅಂದರೆ ಅಪ್ಲೈ ಮಾಡೋಕ್ಕೆ ಇನ್ನೇ ಎಕ್ಸ್ಟೆಂಡ್ ಮಾಡಿದ್ದಾರೆ ಟೈಮ್. ಅಂದರೆ ಅಮೌಂಟ್ ಬರೋಕ್ಕೂ ಕೂಡ ಟೈಮ್ ಆಗತ್ತೆ, ವೇಟ್ ಮಾಡಿ, ಬರುತ್ತೆ, ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ. ಹಾಗೂ ನಿಮಗೆ ಅಮೌಂಟ್ ಏನಾದರೂ ಬಂದ ಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ತಿಳಿಸೋದನ್ನು ಮರಿಬೇಡಿ. ಅಮೌಂಟ್ ಬಂತು ಅಂತ ಒಂದು ಪುಟ್ಟ ಕಮೆಂಟನ್ನು ಹಾಕುವ ಮೂಲಕ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ನೋಡಿ, ಇಲ್ಲಿ ವಿದ್ಯಾರ್ಥಿಗಳಲ್ಲಿ ನೋಡ್ಬೋದು, ಫೈನಲಿ 2025-26 OBC ಸ್ಟೂಡೆಂಟ್ ಅಮೌಂಟ್ ಕ್ರೆಡಿಟೆಡ್ 18,000 ಇಲ್ಲೇ ಇದೆ ನೋಡಿ. ಆ ಕಮೆಂಟ್ಗೆ ಉತ್ತರ ಇಲ್ಲೇ ಇದೆ, ನೋಡ್ಕೊಳ್ಬೋದು. ಈ ವಿದ್ಯಾರ್ಥಿದ್ದು 18,000 OBC ವಿದ್ಯಾರ್ಥಿಯಾಗಿದ್ದು ಈ ವರ್ಷದ್ದು ಅವ್ರಿಗೆ ಏನು 18,000 ರೂಪಾಯಿ ಏನು ಹಣ ಇದೆಯಲ್ಲ ಅದು ಕ್ರೆಡಿಟ್ ಆಗಿದೆ ಅಂತ ತಿಳಿಸಿದ್ದಾರೆ. ಅಂದರೆ ನಿಮ್ಮದು ಕೂಡ ಸದ್ಯಕ್ಕೆ ಆಗತ್ತೆ, ಬೇಗನೆ ಆಗತ್ತೆ, ಇದೇ ಒಂದು 2-3 ತಿಂಗಳಲ್ಲಿ ಆಗತ್ತೆ. ಯಾವುದೇ ರೀತಿಯಾಗಿ ಟೆನ್ಷನ್ ತೆಗೆದುಕೊಳ್ಬೇಡಿ, ಸ್ವಲ್ಪ ಡಿಲೇ ಆಗಿದೆ ಈ ವರ್ಷ ಅಂತ ಹೇಳ್ಬೋದು. ಹಾಗೂ ನೆಕ್ಸ್ಟ್ ಆಗಿ ನೋಡಿದರೆ ಅವೇಟೆಡ್ ಅಂತ ಬರ್ತಾ ಇದೆ, ಅಮೌಂಟ್ ಯಾವಾಗ ಬರುತ್ತೆ ನೋಡಿ. ನಾನು ಈಗಾಗಲೇ ಹಿಂದಿನ ಕಮೆಂಟ್ಗೆ ತಿಳಿಸಿದ ಹಾಗೆ ನೀವು ಕೂಡ ವೇಟ್ ಮಾಡಬೇಕು, ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಬೇಡಿ. ಅವೇಟೆಡ್ ಅಂತ ಇದ್ರೂ ಕೂಡ ಬರುತ್ತೆ, ಅವೇಟೆಡ್ ಅಂತ ಇರುತ್ತೆ, ಅಂದರೂ ಅಮೌಂಟ್ ಬಂದಿರುತ್ತೆ. ಅಲ್ಲಿ ನಿಮ್ಮದು ಮೇಯ್ನಾಗಿ ಚೆಕ್ ಮಾಡಬೇಕಾಗಿದ್ದೇನೆಂದರೆ ನಿಮ್ಮದು ವೆರಿಫಿಕೇಷನ್ ಆಗಿದೆಯೋ ಇಲ್ಲೋ, ಎಲ್ಲ ಸ್ಟೆಪ್ಸ್ಗಳು ವೆರಿಫಿಕೇಷನ್ ಆಗಿದೆಯೋ ಇಲ್ಲೋ, ಬ್ಯಾಂಕ್ನೊಂದಿಗೆ ಅದು ಲಿಂಕ್ ಆಗಿದೆಯೋ ಇಲ್ಲೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಂತರ ಅಮೌಂಟ್ ನಿಮ್ಮದು ಅಂದರೆ ಯಾವ ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗಿರ್ತೀರೋ, ಯಾವ ಡಿಪಾರ್ಟ್ಮೆಂಟ್ಗೆ, ಆ ಡಿಪಾರ್ಟ್ಮೆಂಟಿಗೆ ಬರ್ತಕ್ಕಂತಹ ಅಮೌಂಟ್ ನಿಮಗೆ ಬಂದಿದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅಂದರೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನೀವು ಬಿಲಾಂಗ್ ಆಗಿದ್ದರೆ ನಿಮಗೆ 18,000ವರೆಗೂ ಹಣ ಬರುತ್ತೆ. ಹಾಗೂ ನೀವು ಏನಾದರೂ ಮೈನಾರಿಟಿಗೆ ಬಿಲಾಂಗ್ ಆಗಿದ್ದರೆ ನಿಮಗೆ 25,000ವರೆಗೆ ಹಣ ಬರುತ್ತೆ. ಆ ಅಮೌಂಟಲ್ಲಿ ಅಪ್ಡೇಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೋಡ್ಕೊಳ್ಳಿ. ನಂತರ ಅದು ಅಪ್ಡೇಟ್ ಆಗಿದರೆ ನಿಮಗೆ ಬರುವಂಥ ಚಾನ್ಸಸ್ ಬೇಗನೆ ಬರುತ್ತೆ, ಯಾವುದೇ ರೀತಿಯಾಗಿ ಟೆನ್ಷನ್ ತೆಗೆದುಕೊಳ್ಬೇಡಿ. ಹಾಗೂ ನೆಕ್ಸ್ಟ್ ಆಗಿ ಬ್ರೋ, 3rd ಲೆವೆಲ್ OBC ಫೀ ಅಮೌಂಟ್ ಪುಷ್ ಟು DBT ನೋ ಅಂತ ಬಂದಿದೆ. ನೀವು ಕೂಡ ವೇಟ್ ಮಾಡಬೇಕು. ಪುಷ್ ಟು DBT ನೋ ಅಂತ ಇದೆ ಅಂದರೆ ನೋಡಿ, ಇನ್ನೊಂದು ನಿಮಗೆ ಮಾಹಿತಿಯನ್ನು ತಿಳಿಸೋದಾದರೆ, ಆ ಪುಷ್ ಟು DBT ಅಂತ ಅನ್ನೋದು ಎಸ್ ಅಂತ ಆಗಿಬಿಟ್ರೆ ನಿಮಗೆ ಡೈರೆಕ್ಟಾಗಿ ಅಮೌಂಟ್ ಬಂದಿರುತ್ತೆ ಅಂತ ಅರ್ಥ. ಅಂದರೆ ನಿಮಗೆ ಯಾವ ದಿನಾಂಕದಂದು ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೋ ಅದೇ ದಿನಾಂಕದಂದು ಅದು ಪುಷ್ ಟು DBT ಇದ್ದಿದ್ದು ನೋ ಇದ್ದಿದ್ದು ಎಸ್ ಆಗುತ್ತೆ. ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬರುತ್ತಲ್ವ ಆವಾಗ ನಿಮಗೆ ಮೆಸೇಜ್ ಬರುತ್ತೆ, ಹಾಗೂ ಆವಾಗ ಅದು ಎಸ್ ಅಂತ ಆಗುತ್ತೆ. ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ, ಖಂಡಿತವಾಗಿ ನಿಮಗೂ ಕೂಡ ಹಣ ಬರುತ್ತೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಏನು ಮಾಡಬೇಕು ನೋಡಿ. ನೀವು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಿರ್ತೀರಿ, ನಿಮ್ಮ ಡಾಕ್ಯುಮೆಂಟ್ಸನ್ನು ಅವರು ವೆರಿಫೈ ಮಾಡ್ತಾ ಇರ್ತಾರೆ. ಹಾಗೂ ಕೆಲವ್ರದ್ದು ವೆರಿಫೈ ಆಗುವಂಥದ್ದು ಲೇಟ್ ಆಗುತ್ತೆ, ಯಾಕಂದರೆ ಸ್ಕಾಲರ್ಶಿಪ್ಪನ್ನು ಹಾಕಿರುವಂಥ ಡೇಟ್ ಮೇಲೆ ಎಲ್ಲ ಏನಾದರೂ ನೀವು ಅದನ್ನು ಅಪ್ಲೈ ಮಾಡಿದರೆ ಅದಕ್ಕೆ ಟೈಮನ್ನು ತೆಗೆದುಕೊಳ್ಳುತ್ತೆ. ಅದಕ್ಕೆ ನಿಮ್ಮದು ವೆರಿಫಿಕೇಷನ್ ಆಗಿಲ್ಲ ಅನಿಸುತ್ತೆ. ನೀವೇನು ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಅವ್ರದ್ದೇನಾದರೂ ಕಾಲ್ ಮಾಡಿ ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಬೇಕು ಆಫ್ಲೈನಲ್ಲಿ ಬಂದು ಅಂತ ತಿಳಿಸಿದರೆ ಮಾತ್ರ ನೀವು ಹೋಗಿ, ಇಲ್ಲ ಅಂದರೆ ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ, ಅವರೇ ವೆರಿಫೈ ಮಾಡ್ತಾರೆ. ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಬ್ರೋ, ನನಗೆ ಲಾಸ್ಟ್ ಇಯರ್ನಲ್ಲಿ 40K ವಿದ್ಯಾಸಿರಿ ಫೀ ರಿಕಮೆಂಡೇಷನ್ ಬಂದಿತ್ತು. ಆದರೆ ದಿಸ್ ಮೈನಾರಿಟಿ ಹಾಸ್ಟೆಲ್ ವಾರ್ಡನ್ ಕಾಲ್ ಮಾಡಿ ಈ ಸಲ ನಿಮಗೆ ಕ್ಯಾಶ್ ಬರಲ್ಲ, ಬೇಕಾದರೆ ನಿಮಗೆ ಹಾಸ್ಟೆಲ್ಗೆ ಜಾಯಿನ್ ಆಗ್ಬೋದು. ಮೈ ಕ್ವಶನ್, ಇಫ್ ಅಡ್ಮಿನಿಸ್ಟ್ರೇಟಿವ್ ಮೈನಾರಿಟಿ ಹಾಸ್ಟೆಲ್ ಎಲಿಜಿಬಲ್ ರಿಸೀವ್ ಫೀಮ್ ಅಮೌಂಟ್ ಬರುತ್ತಾ ಇಲ್ವಾ ನೋಡಿ. ನಿಮಗೆ ಸಿಂಪಲ್ ಆಗಿ ಹೇಳೋದಾದರೆ, ನಾನು ಪ್ರತಿ ಸಾರ್ತಿ SHP ಸ್ಕಾಲರ್ಶಿಪ್ನ ಬಗ್ಗೆ ಹೇಳುವಾಗ ಅದೇ ಹೇಳಿದ್ದೀನಿ ನೋಡಿ. ನೀವು ಏನಾದರೂ SHP ಸ್ಕಾಲರ್ಶಿಪ್ಗೆ ಅಥವಾ ವಿದ್ಯಾಸಿರಿ ಸ್ಕಾಲರ್ಶಿಪ್ ಏನು ನೀವು ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಅಪ್ಲೈ ಮಾಡಿದರೆ ಅವ್ರದ್ದು ಕಾಲ್ ಬರುತ್ತೆ. ಅದೇನಾದರೂ ನಿಮಗೆ ಸೀಟ್ ಅಲಾಟ್ ಆದರೆ, ನಿಮ್ಮದು ಏನಾದರೂ ಪರ್ಸೆಂಟೇಜ್ ಚೆನ್ನಾಗಿತ್ತಂದರೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಸೀಟ್ ಅಲಾಟ್ ಆದ ತಕ್ಷಣ ಅವರು ಕಾಲ್ ಮಾಡಿ ತಿಳಿಸ್ತಾರೆ ನಿಮಗೆ ಅಲಾಟ್ ಆಗಿದೆ, ಬಂದು ಇರಿ ಅಂತ. ನಿಮಗೆ ಅಲಾಟ್ ಆದರೆ ಯಾವುದೇ ರೀತಿಯಾಗಿ ಹಣ ಬರೋದಿಲ್ಲ. ನಿಮ್ಮದು ಅಲಾಟ್ ಆಗಲಿಲ್ಲ ಅನ್ನೋದು ಒಂದೇ ಕಾರಣಕ್ಕೆ ನಿಮಗೆ ಅಮೌಂಟನ್ನು ಹಾಕ್ತಾರೆ. ಯಾಕಂದರೆ ನಿಮಗೆ ಅಲಾಟ್ ಆಗಿಲ್ಲ, ಆದರೆ ನಿಮಗೆ ಹಾಸ್ಟೆಲ್ ಬೇಕಾಗಿತ್ತು ಅಂತ ಗೋರ್ಮೆಂಟ್ ಅವರು ನಿಮಗೆ ಹಣವನ್ನು ಕೊಡ್ತಾರೆ. ಆದರೆ ಈಗ ನಿಮಗೆ ಅಲಾಟ್ ಆಗಿದೆ, ಕಾಲ್ ಬಂದಿದೆ, ಬಂದು ಇರಿ ಅಂತ ಅಂದರೆ ನಿಮ್ಮ ಕಡೆ ಇರೋದು ಎರಡೇ ಆಪ್ಷನ್ನು, ಹೋಗಿ ಇರಬೇಕು, ಇಲ್ಲ ಅಂದರೆ ಇಲ್ಲ. ನಿಮಗೆ ಯಾವುದೇ ರೀತಿಯಾಗಿ ಹಣ ಬರುವಂಥ ಚಾನ್ಸಸ್ ಇಲ್ಲಿ ಇರೋದಿಲ್ಲ.
ಹಾಗೆ ನೆಕ್ಸ್ಟ್ ಆಗಿ ನೋಡೋದಾದರೆ ಬ್ರೋ SHP ಹಾಸ್ಟೆಲ್ ಅಮೌಂಟ್ ಥರ್ಡ್ ಸ್ಟೆಪ್ನಲ್ಲಿ ಅವೈಟೆಡ್ ಅಂತ ತೋರಿಸ್ತಾ ಇದೆ. ಹೌದು, ನಾನು ಹಿಂದಿನ ಕಮೆಂಟ್ಗೆ ರಿಪ್ಲೈನ ತಿಳಿಸಿದ್ದೀನಿ. ನೋಡಿ, ನೀವು ಏನು ಮಾಡಬೇಕಾಗಿಲ್ಲ, ನೀವು ವೇಟ್ ಮಾಡಬೇಕು, ಹಣ ಬರುತ್ತೆ, ಖಂಡಿತವಾಗಿ ನಿಮ್ಮದು ಹಣ ಬರುತ್ತೆ. ನಿಮ್ಮದು ಅಮೌಂಟ್ ನೆಕ್ಸ್ಟ್ ಆಗಿ ನೋಡೋದಾದರೆ ಸೇಮ್ ಇದೆ, 15K ಬಂದಿದೆ ಮತ್ತು 18K ಬಂದಿಲ್ಲ, ಸೇಮ್ ಶೋ ಆಗ್ತಾ ಇದೆ. 18K ಯಾವಾಗ ಬರುತ್ತೆ ಪ್ಲೀಸ್ ರಿಪ್ಲೈ ಬ್ರೋ. ನೋಡಿ, ಏನೋ ಇಲ್ಲ, ಟೆನ್ಷನ್ ತೆಗೆದುಕೊಳ್ಬೇಡಿ. 15,000 ನಿಮ್ಮದು ವಿದ್ಯಾಸಿರಿದು ಬಂದಿದೆ, 18,000 OBC ಕ್ಯಾಟಗರಿಗೆ ಡಿಪಾರ್ಟ್ಮೆಂಟ್ಗೆ ನೀವು ಬಿಲಾಂಗ್ ಆಗಿರ್ಬೋದು. ನಿಮ್ಮದು ಕೂಡ ಹಣ ಬರುತ್ತೆ, ಯಾವುದೇ ರೀತಿಯಾಗಿ ಟೆನ್ಷನ್ ತೆಗೆದುಕೊಳ್ಬೇಡಿ. 18,000 ಅಲ್ಲಿ ಅಪ್ಡೇಟ್ ಆಗಿದೆ ಅಲ್ಲೋ ಚೆಕ್ ಮಾಡಿ, ಆಗಿದ್ರೆ ಖಂಡಿತವಾಗಿ ಬರುತ್ತೆ. ಇನ್ನೂ 2 to 3 ಮಂತ್ಸ್ ನೀವು ವೇಟ್ ಮಾಡಬೇಕಾಗಿರುತ್ತೆ, ಯಾಕಂದರೆ ಹಣ ಬರ್ತಾ ಇದೆ. ನಿಮಗೂ ಯಾವಾಗ ಅಪ್ಲೈ ಮಾಡಿರ್ತೀರಾ ಆ ಡೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಹಣ ಬರುತ್ತೆ. ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಬೇಡಿ, ಹಣ ಬರುತ್ತೆ. ಆಗ ನೆಕ್ಸ್ಟ್ ಆಗಿ ನೋಡೋದಾದರೆ ಸರ್ ಪ್ಲೀಸ್ ರಿಪ್ಲೈ ಹಾಸ್ಟೆಲ್ ಸೀಟ್ ಆಗಿದ್ದರೆ SSP ಸ್ಕಾಲರ್ಶಿಪ್ ಬರಲ್ವಾ? ನೋಡಿ, ಇದು ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ. ನೋಡಿ, ಇದು ಇಂಪಾರ್ಟೆಂಟ್ ಆದಂಥದ್ದು ಹೇಳ್ತೀನಿ ಕೇಳಿ. ಇಲ್ಲಿ SSP ಸ್ಕಾಲರ್ಶಿಪ್ ಅನ್ನೋಂಥದ್ದು ಬೇರೆ, SHP ಅಥವಾ ವಿದ್ಯಾಸಿರಿ ಅನ್ನೋಂಥ ಸ್ಕಾಲರ್ಶಿಪ್ನೇ ಎರಡು ಬೇರೆ ಆಗಿರುತ್ತೆ. ಅದು ಹಾಸ್ಟೆಲ್ಗೋಸ್ಕರ ಇರುತ್ತೆ, ಇದು ನಿಮಗೂ ಸ್ಕಾಲರ್ಶಿಪ್ ಅಂದರೆ ನೀವು ಏನು ಕಲಿತಾ ಇದ್ದೀರಲ್ಲ ಅದಕ್ಕೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಇರುತ್ತೆ. ಇಲ್ಲೇನಾದರೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಇಲ್ಲಿ ಹಣ ಬರಲ್ವಾ? ಅಥವಾ ಇಲ್ಲೇ ಹಣ ಬಂದರೆ SHPನಲ್ಲಿ ಹಣ ಬಂದರೆ ನಮಗೆ SSPದು ಹಣ ಬರಲ್ವಾ? ಈ ರೀತಿ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ, ಎರಡೂ ಬೇರೆ ಬೇರೆ ಸ್ಕಾಲರ್ಶಿಪ್ ಆಗಿರುತ್ತೆ. ನೋಡಿ, SHP ಅಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಏನಿರುತ್ತೆ ಅಲ್ಲ, ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆದರೆ ಹಣ ಬರಲ್ಲ, ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ಹಣ ಬರುತ್ತೆ, ಅದು ಒಂದು ಸಪ್ರೇಟು. ಹಾಗೂ ಈಗ SSP ಅಂತ ತೆಗೆದುಕೊಂಡ್ರೆ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿರ್ತೀರೋ ಆ ಡಿಪಾರ್ಟ್ಮೆಂಟ್ಗೆ ತಕ್ಕಂಥ ನೀವು ಯಾವ ಕೋರ್ಸನ್ನು ಮಾಡ್ತಾ ಇರ್ತೀರೋ ಆ ಕೋರ್ಸ್ಗೆ ತಕ್ಕಂಥ ಅಮೌಂಟಲ್ಲಿ ಅಪ್ಡೇಟ್ ಆಗಿರುತ್ತೆ, ಅಷ್ಟು ಹಣ ನಿಮಗೆ ಬರುತ್ತೆ. ಅವು ಎರಡಕ್ಕೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಬ್ರೋ. ಸೆಕೆಂಡ್ ಸ್ಟೆಪ್ ಲೆವೆಲ್ ಶೋ ಆಗ್ತಿಲ್ಲ ಬ್ರೋ, ಏನು ಮಾಡಬೇಕು? ನೋಡಿ, ಸರ್ವರ್ ಭಾಳಷ್ಟು ಸರ್ತಿ ಸರ್ವರ್ ಎರರ್ ಇರುತ್ತೆ, ಸರ್ವರ್ ಬ್ಯುಸಿ ಆಗಿರುತ್ತೆ, ಭಾಳಷ್ಟು ಜನ ಚೆಕ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅದೇನು ಟೆನ್ಷನ್ ತೆಗೆದುಕೊಳ್ಬೇಡಿ, ಹಾಗೆ ಚೆಕ್ ಮಾಡ್ತಾ ಇರಿ. ನೀವು ಚೆಕ್ ಮಾಡಿರ್ಬೋದು, ಹೋದ ತಿಂಗಳು ಮಿನಿಮಮ್ ಆಗಿ 1 ಮಂತು ಯಾವುದೇ ರೀತಿಯಾಗಿ ಅವರು ಸರ್ವರ್ ಬರಲೇ ಇಲ್ಲ, ಯಾಕಂದರೆ ಪದೇ ಪದೇ ಅವರು ಕಾಲ್ ಮಾಡ್ತಾಯಿದ್ರು. ಹಾಗೂ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ನಾನು ಏನು ಹಿಂದಿನ ವಿಡಿಯೋ ಹಾಕಿದ್ನಲ್ಲ, ಆವಾಗಿಂದ ನಾನು ದಿನ ಚೆಕ್ ಮಾಡ್ತಾ ಇದ್ದೆ ಸ್ಕಾಲರ್ಶಿಪ್ನ ಸ್ಟೇಟಸನ್ನು ಚೆಕ್ ಮಾಡಿ ಅಪ್ಡೇಟನ್ನು ಕೊಡಬೇಕು ಅಂತ. ಆದರೆ ಯಾವುದೇ ರೀತಿಯಾಗಿ ಅಲ್ಲಿ ಆಗ್ತಾ ಇರಲಿಲ್ಲ, ಅಂದರೆ ಸರ್ವರ್ ಕೂಡ ಬ್ಯುಸಿಯಾಗಿ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ, ಅವೆಲ್ಲ ಅಪ್ಡೇಟ್ ಆಗುತ್ತೆ. ನೀವು ಕರೆಕ್ಟಾಗಿ ಅಪ್ಲೈ ಮಾಡಿದರೆ ಹಣ ಬರುತ್ತೆ, ಟೆನ್ಷನ್ ತೆಗೆದುಕೊಳ್ಬೇಡಿ. ಕಾಲ್ ಬಂದಿಲ್ಲ ಸರ್, ಏನು ಮಾಡಬೇಕು? ನೋಡಿ, ನಾನು ಹಿಂದಿನ 2ನೇ ವಿಡಿಯೋದಲ್ಲಿ ತಿಳಿಸಿದ್ದೆ, ನಿಮಗೇನಾದರೂ ಕಾಲ್ ಬಂದರೆ ಆಫ್ಲೈನ್ನಲ್ಲಿ ವೆರಿಫಿಕೇಷನನ್ನು ಮಾಡಿಕೊಳ್ಳಿ ಅನ್ನುವಂಥ ಕಾಲ್ ಏನಾದರೂ ಬಂದಿದ್ದರೆ ಮಾತ್ರ ನೀವು ಅಲ್ಲಿ ಹೋಗಿ ವಿಸಿಟ್ ನೀಡಿ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹೇಳಿದ್ದಾರೆ, ಯಾವ ದಿನಾಂಕದಂದು ಎಲ್ಲಿಗೆ ಹೇಳಿದ್ದಾರೆ ಅಲ್ಲಿಗೆ ಹೋಗಿ ಅಪ್ಡೇಟ್ ಮಾಡಿ, ಯಾಕಂದರೆ ಸ್ಕಾಲರ್ಶಿಪ್ ಹಣ ಅಂತ ಬರುವಂಥದ್ದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಆದರೆ ನಿಮಗೇನಾದರೂ ಕಾಲ್ ಬಂದಿಲ್ಲ ಅಂದರೆ ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ. ಭಾಳಷ್ಟು ಜನರಿಗೆ ಅಮೌಂಟ್ ಬಂದಿದೆ, ಈಗಾಗಲೇ ನಾನು ಭಾಳಷ್ಟು ಕಮೆಂಟ್ಗಳನ್ನು ತೋರಿಸಿದ್ದೀನಿ, ಹಾಗೂ ಇನ್ನೂ ಭಾಳಷ್ಟು ಕಮೆಂಟ್ಗಳು ಇದ್ದವು, ಆದರೆ ನಾನು ಅಲ್ಲಿ ಆ್ಯಡ್ ಮಾಡಿಲ್ಲ, ಯಾಕಂದರೆ ಯಾರ್ದು ಡೌಟ್ಸ್ ಇದೆ ಅವುಗಳನ್ನು ಕ್ಲಾರಿಫೈ ಮಾಡಬೇಕಂತ. ಭಾಳಷ್ಟು ಜನರಿಗೆ ಬಂದಿದೆ, ನೀವು ಕಮೆಂಟ್ಸ್ನಲ್ಲಿ ಚೆಕ್ ಮಾಡ್ಕೊಳ್ಬೋದು, ಅವ್ರಿಗೆ ಕೂಡ ಕಾಲ್ ಬಂದಿಲ್ಲ ಅಂತೆ. ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಳಿ, ಕಾಲ್ ಬಂದರೆ ನೀವು ಮಾಡಬೇಕಾಗಿರುತ್ತೆ. ಕಾಲ್ ಬಂದಿಲ್ಲ ಅಂದರೆ ಏನು ಮಾಡಬೇಡಿ, ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಿ, ಹಣ ಬರುತ್ತೆ. ಬ್ರೋ ಹೇಳಿ ಬ್ರೋ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ? ನೋಡಿ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇದು 12 ಡೇಸ್ ಆಗುವಂತ ಇದೆ. ಅಂದರೆ 12 ದಿನಗಳ ಹಿಂದೆ ಅವರು ಕೇಳಿದ್ರು, ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ನ ಬಗ್ಗೆ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಅದರ ಬಗ್ಗೆ ಕೂಡ ತಿಳಿಸ್ತೀನಿ. ನೋಡಿ, ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ ನೀವು, ನಾನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಂದು ಲಾಸ್ಟ್ ಡೇಟ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ನಿಮ್ಮದು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿದ್ದೀರಾ ಅವ್ರದ್ದು ಲಾಸ್ಟ್ ಡೇಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ 15/2/2026, ಅಂದರೆ ಇನ್ನೂ ಕೆಲವೇ 2 ಅಥವಾ 3 ದಿನಗಳಲ್ಲಿ ಅದು ಸ್ಕಾಲರ್ಶಿಪ್ದು ಡೇಟ್ ಮುಗಿಯುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಅಪ್ಲೈ ಮಾಡಿಲ್ಲ ಬೇಗನೆ ಅಪ್ಲೈ ಮಾಡಿ. ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯವ್ರಿಗೂ ಸೇಮ್ ಡೇಟ್ ಇದೆ. ಹಾಗೂ ಆಯುರ್ ಇಲಾಖೆ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅವ್ರಿಗೂ ಕೂಡ 28ರವರೆಗೆ ಇದೆ. ನೀವೆಲ್ಲ ನೋಡ್ಕೊಳ್ಬೋದು, ಯಾವ್ಯಾವ ನಿಮ್ಮದು ಇಲಾಖೆ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಆ ಇಲಾಖೆಯವರಿಗೆ ಡೇಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮದು ಯಾವ ಇಲಾಖೆ ಇದೆ ಅದನ್ನು ಚೆಕ್ ಮಾಡಿಕೊಂಡು ಬೇಗನೆ ಅಪ್ಲೈ ಮಾಡಿ. ಯಾವುದೇ ರೀತಿಯಾಗಿ ಡಿಲೇ ಮಾಡಬೇಡಿ. ನಿಮಗೆ ಬರುವಂಥ ಸ್ಕಾಲರ್ಶಿಪ್ ಯಾವಾಗಾದರೂ ಬರಲಿ,
ನೀವು ಯಾವುದೇ ಕನ್ಫ್ಯೂಷನ್ನಲ್ಲಿ ಇರಬೇಡಿ. ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ಬಿಡುವು ಅಂತ ಬರ್ತಾ ಇಲ್ಲ ಅದು ಏನು ತೆಗೆದುಕೊಳ್ಬೇಡಿ. ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಯಾವುದಿದೆ ಅದನ್ನು ಇಟ್ಕೊಳ್ಳಿ. ನಾನು ವಿಡಿಯೋನ ಹಾಕಿದ್ದೀನಿ ಯಾವ ರೀತಿ ಅಪ್ಲೈ ಮಾಡಬೇಕಂತ. ಆ ರೀತಿಯಾಗಿ ಅಪ್ಲೈ ಮಾಡಿ, ಅದು ನಿಮ್ಮದು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳು ಇದೆ ವೆರಿಫೈ ಆದರೆ ನಿಮ್ಮದು ಅಮೌಂಟ್ ಬರುತ್ತೆ. ಇಲ್ಲ ಅಂತಂದರೆ ಏನು ಮಾಡೋದಕ್ಕೆ ಬರೋಲ್ಲ, ಅಮೌಂಟ್ ಬಂದರೂ ಬರುತ್ತೆ, ಇಲ್ಲಾಂದರೆ ಇಲ್ಲ. ಅದಕ್ಕೋಸ್ಕರ ನೀವು ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೇನಾದರೂ ಡೌಟ್ಸ್ ಇದ್ದರೆ ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗಿ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.